ನೀವು ಒಂದು ಕೆಲಸ ಮಾಡಿರಿ. ನೀವು ಒಳ್ಳೇದು ಯಾವುದು ಅಂತ ಒಂದು ಪಟ್ಟಿ ಮಾಡಿರಿ, ಕೆಟ್ಟದ್ದು ಯಾವುದು ಅಂತ ಒಂದು ಪಟ್ಟಿ ಮಾಡಿರಿ. ಆ ಒಳ್ಳೆಯದನ್ನೆಲ್ಲ ಓದ್ರಿ, ಕೆಟ್ಟದನ್ನೆಲ್ಲ ಓದ್ರಿ. ಆವಾಗ ನೀವು ಅರ್ಥ ಮಾಡ್ಕೋಬೇಕು, ಒಳ್ಳೆಯದು ಅಂತ ಏನು ಪಟ್ಟಿ ಮಾಡಿದೆಯಲ್ಲ ಅದು ನಮ್ಮ ದೇಹದ ಒಳಗಿಂದ ಬರೋದು, ಕೆಟ್ಟದ್ದು ಅಂತ ಏನು ಪಟ್ಟಿ ಮಾಡಿದೆಯಲ್ಲ ಅದು ದೇಹದ ಹೊರಗಿಂದ ಬರೋದು. ನಮ್ಮ ದೇಹದ ಒಳಗಡೆ ಒಳ್ಳೆಯದು ಮಾತ್ರ ಇರುತ್ತೆ, ದೇಹದ ಹೊರಗಡೆ ಕೆಟ್ಟದ್ದು ಮಾತ್ರ ಇರುತ್ತೆ. ಇದು ಯಾರಿಗೆ? ಇದು ಶಕ್ತಿವಂತರಿಗೆ ಮಾತ್ರ. ಶಕ್ತಿ ನಾಶ ಮಾಡ್ಕೊಂಡವ್ರಿಗೆ ದೇಹದ ಒಳಗಡೆ ಇರೋದ ಕೆಟ್ಟದ್ದು, ದೇಹದ ಹೊರಗಡೆ ಎಲ್ಲ ಒಳ್ಳೇದಿರುತ್ತೆ. ಆದರೆ ಶಕ್ತಿವಂತರಿಗೆ ದೇಹದ ಒಳಗಡೆ ಒಳ್ಳೆಯದೇ ಇರುತ್ತೆ, ಕೆಟ್ಟದ್ದಿರಲ್ಲ. ದೇಹದ ಹೊರಗಡೆ ಎಲ್ಲ ಕೆಟ್ಟದ್ದಿರುತ್ತೆ. ಮನುಷ್ಯ ಹುಟ್ಟಿದ ಮೇಲೆ 50-50% ಇರುತ್ತೆ ಒಳ್ಳೆಯದು ಕೆಟ್ಟದ್ದು ದೇಹದೊಳಗೆ. ಅವನು ಪಂಚೇಂದ್ರಿಯಗಳ ಮುಖಾಂತರ, ಗುರುಗಳ ಸಹಾಯದಿಂದ, ತಂದೆ ತಾಯಿಗಳ ತರಬೇತಿಯಿಂದ ಅವನು ಶಿಕ್ಷಣ ಪಡಿತಾನೆ. ಆಗ ಅವನ ದೇಹದ ಒಳಗಡೆ ಕೆಟ್ಟದ್ದನ್ನಾದರೂ ತುಂಬಿಸ್ಕೋಬೋದು, ಒಳ್ಳೆಯದನ್ನಾದರೂ ತುಂಬಿಸ್ಕೋಬೋದು. ಆಯ್ತಾ? ದೇಹದ ಹೊರಗಡೆ ಅವನು ಕೆಟ್ಟದ್ದನ್ನಾದರೂ ನೋಡ್ಬೋದು, ಒಳ್ಳೆಯದನ್ನಾದರೂ ನೋಡ್ಬೋದು. ಈ ಒಳ್ಳೆಯದು ಕೆಟ್ಟದ್ದನ್ನು ಅರ್ಥ ಮಾಡ್ಕೊಳಕ್ಕೆ, ಈ ಒಳ್ಳೆಯದು ಕೆಟ್ಟದ್ದನ್ನು ಆರಿಸ್ಕೊಳಕ್ಕೆ, ಮತ್ತು ಈ ಒಳ್ಳೆಯದು ಕೆಟ್ಟದ್ದನ್ನು ಫಾಲೋ ಮಾಡೋಕ್ಕೆ ನಮಗೆ ವಿದ್ಯಾಭ್ಯಾಸ ಬೇಕು, ಶಿಕ್ಷಣ ಬೇಕು, ಜ್ಞಾನ ಬೇಕು. ಅದು ತಂದೆ ತಾಯಿಗಳಿಂದಲೇ ಪಡಿಬೇಕು, ಗುರುಗಳಿಂದಲೇ ಪಡಿಬೇಕು. ಅದು ಶಾಲೆಗೆ ಹೋಗೋ ಗುರುಗಳಾಗಿರ್ಬೋದು, ಮಠದಲ್ಲಿರೋ ಗುರುಗಳಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಗುರುಗಳು ನಿನಗಿಂತ 25 ವರ್ಷ ದೊಡ್ಡವರಿರಬೇಕು. ಗುರುಗಳಿಂದ ನೀನು ಶಿಕ್ಷಣವನ್ನು ಕಲಿಬೇಕು. ಆಗ ನಿನಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಅರ್ಥ ಆಗುತ್ತೆ. 12 ವರ್ಷದ ಒಳಗಾಗಿ ಪ್ರತಿಯೊಬ್ಬ ಮನುಷ್ಯರು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನುವ ಒಂದು ಪರಿಜ್ಞಾನವನ್ನು ಪಡೆದಿರಬೇಕು. ಅದು ತಂದೆ ತಾಯಿಗಳ ಮುಖ್ಯ ಜವಾಬ್ದಾರಿಯಾಗಿರುತ್ತೆ. ದೇಹದ ಹೊರಗಡೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ನೋಡಿಕೊಂಡು ಆ ಒಳ್ಳೆಯದನ್ನು ನಾವು ದೇಹದಲ್ಲಿ ತುಂಬಿಸ್ಬೇಕು. ಅದಕ್ಕೆ ಬೇಕು ವಿದ್ಯಾಭ್ಯಾಸ ಮತ್ತು ಶಿಕ್ಷಣ ಮತ್ತು ಗುರುಗಳು ಮತ್ತು ತಂದೆ ತಾಯಿ ಆಶೀರ್ವಾದ. ನಾವು ಪ್ರಾಣಿಗಳ ಥರ ಇರ್ತೀವಿ, ನಾವು ಎಲ್ಲದೂ ಬೇಕು ನಮಗೆ ಅಂದರೆ ಅದು ಪ್ರಾಣಿಗಳ ಥರ ಇರುತ್ತೆ. ಜೀವನ ನರಕಮಯವಾಗಿರುತ್ತೆ. ಜೀವನ ಸಂತೋಷಮಯವಾಗಿರಬೇಕು ಅಂತಂದರೆ ಮಾನವ ಧರ್ಮ ಫಾಲೋ ಮಾಡಬೇಕು. ಮಾನವ ಧರ್ಮ ಅಂದರೆ ಏನು ಬೇರೆ ಅಲ್ಲ, ಆಧ್ಯಾತ್ಮ ಅಂದರೆ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗ ಅಂದರೆ ದೇವರ ಪೂಜೆ, ದೇವರ ಧ್ಯಾನ, ಮತ್ತು ಪುರಾಣ ಪುಣ್ಯ ಕಥೆಗಳನ್ನ ಓದೋದು, ಗ್ರಂಥಗಳನ್ನ ಓದೋದು, ಕೇಳೋದು. ಓದೋದಲ್ಲ, ಕೇಳೋದು. ಓಕೆ. ಇದು ಎಲ್ಲ ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದು, ಉತ್ಸವಗಳಲ್ಲಿ ಬಿಡುವಿನ ಸಮಯವನ್ನು. ಭಕ್ತಿ ಮಾರ್ಗ. ಮತ್ತು ಗುರು ಹಿರಿಯರಲ್ಲಿ ಭಕ್ತಿಯಿಂದ ನಡ್ಕೋಬೇಕು. ಎಲ್ಲ ನೀನೇನು ಮಾಡಬೇಡಪ್ಪ, ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದಾಗ ನಿನ್ನೆದುರುಗಡೆ ದೇವ್ರು ಇರ್ತಾನೆ. ನೀನು ಯಾವ ಭಾವನೆಯಿಂದ ನೋಡ್ತೀಯ, ಮತ್ತು ಅದಕ್ಕೆ ಕೈ ಮುಗಿತೀಯ, ಶಿರ ಬಾಗ್ತೀಯ, ಅಷ್ಟೇನೆ ಪ್ರತಿದಿನ ನೀನು ಅಭ್ಯಾಸ ಮಾಡಿದರೆ ಪ್ರತಿಯೊಬ್ಬರಿಗೂ ನೀನು ಆ ಥರ ಮಾಡಬೇಕು. ಪ್ರತಿಯೊಬ್ಬರು ದೇವರು, ಅವರಿಗೆ ಕೈ ಮುಗಿಬೇಕು, ತಲೆ ಬಾಗಬೇಕು. ನೀನು ಎಂಥ ಕೆಟ್ಟವ್ರಿಗೆ ಆಗಲಿ, ಎಂಥ ಅವಿವೇಕಿಗಳಿಗೆ ಆಗಲಿ ಪ್ರೀತಿ ತೋರಿಸಿದರೆ ಅವ್ರು ಪ್ರೀತಿ ತೋರಿಸ್ತಾರೆ, ಭಕ್ತಿ ತೋರಿಸಿದರೆ ಅವ್ರು ಭಕ್ತಿ ತೋರಿಸ್ತಾರೆ, ದ್ವೇಷ ಮಾಡಿದರೆ ಅವರು ದ್ವೇಷ ಮಾಡ್ತಾರೆ, ಕೆಟ್ಟ ಮಾತಾಡಿದರೆ ಅವರು ಕೆಟ್ಟ ಮಾತಾಡ್ತಾರೆ. ನ್ಯೂಟನ್ಸ್ ಲಾ ಏನು ಹೇಳುತ್ತಪ್ಪ, ವಿಜ್ಞಾನಿಗಳೆಲ್ಲ ಏನು ಹೇಳಿದ್ದಾರೆ? ವೇರ್ ದೇರ್ ಈಸ್ ಎ ಫೋರ್ಸ್ ದೇರ್ ಈಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್ ಅಂತ ಹೇಳಿದ್ದಾರೆ. ನೀನು ಏನು ಮಾಡ್ತೀಯೋ ಅದು ನಿನಗೆ ರಿವರ್ಸ್ ಆಗುತ್ತೆ. ಈಗ ನೀನು ಬೆಳಗಿಂದ ಸಾಯಂಕಾಲದವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಕತೆ, ಬೇರೆಯವರ ಜೀವನ ಚರಿತ್ರೆ, ಬೇರೆಯವರು ಕೊಲೆ ಮಾಡೋದು, ದರೋಡೆ ಮಾಡೋದು, ಅನ್ಯಾಯ ಮಾಡೋದು, ಮತ್ತು ಒಳ್ಳೆಯದನ್ನು ಮಾಡೋದು ನೋಡ್ತೀಯ ಸೋಷಿಯಲ್ ಮೀಡಿಯಾದಲ್ಲಿ. ಜೋಕ್ಸ್ ಮಾಡೋದು, ನಗೋದು. ಸೊ ಅವೆಲ್ಲ ಏನಾಗುತ್ತೆ, ರಿಪೀಟ್ ಆಗುತ್ತೆ. ನಿನ್ನ ಜೀವನದಲ್ಲಿ ರಿಪೀಟ್ ಆಗುತ್ತೆ ಅವೆಲ್ಲ. ನೀನು ಸಾಧನೆ ಮಾಡೋದನ್ನು ನೋಡಬೇಕು, ಶಿಕ್ಷಣ ಕಲಿಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಕಲಿಬೇಕು, ಒಳ್ಳೆಯ ಜ್ಞಾನ ಕಲಿಬೇಕು. ಒಳ್ಳೆಯದೇ ಆಗ್ತಾಯಿರುತ್ತೆ. ಒಳ್ಳೆಯ ಆಲೋಚನೆಗಳು ಬರೋಂಗೆ ಮಾಡ್ಕೋಬೇಕು, ಕೆಟ್ಟ ಆಲೋಚನೆಗಳು ಬರೋಂಗೆ ಮಾಡ್ಕೋಬಾರ್ದು.
ಅದೆಲ್ಲ ನಿನ್ನ ಕೈಯಲ್ಲೇ ಇದೆ. ಅಂದರೆ ನಿನ್ನ ಕೈಯಲ್ಲಿದೆ ಅಂದರೆ ನೀನು ತಂದೆ ತಾಯಿನ ಆಶ್ರಯಿಸಬೇಕು, ಗುರುಗಳನ್ನ ಆಶ್ರಯಿಸಬೇಕು. ಹೊರಗಡೆ ಬೇರೆ ಯಾರನ್ನು ನೀನು ನಂಬಾರ್ದು. ತಂದೆ ತಾಯಿ ಗುರು. ನೀನೇನು ತಪ್ಪು ಮಾಡ್ತೀಯ ಅದು ನಿನಗೆ ಗೊತ್ತಾಗಲ್ಲ. ನೀನು ತಪ್ಪು ಮಾಡ್ತೀಯ ಅಂತ ಯಾರು ಹೇಳಲ್ಲ. ಈ ಪ್ರಪಂಚದಾಗ ಯಾರು ಬಂದು ನೀನು ತಪ್ಪು ಮಾಡ್ತೀಯ ಅಂತ ಹೇಳಲ್ಲ. ಮೂರೇ ಜನ ಹೇಳೋದು, ಒಂದು ತಂದೆ, ಒಂದು ತಾಯಿ, ಒಂದು ಗುರು. ಇವರು ಮೂರೇ ನೀನು ತಪ್ಪು ಮಾಡ್ತೀಯ ಅಂತ ಹೇಳೋದು. ಯಾರಾದರೂ ಬಂದು ನೀನು ತಪ್ಪು ಮಾಡ್ತೀಯ ಅಂತಂದರೆ ಅವ್ರಿಗೆ ಬೈಬೇಡ್ರಿ, ಅವ್ರಿಗೇನು ಅನ್ಬೇಡ್ರಿ, ಸ್ವೀಕಾರ ಮಾಡಿರಿ. ಆಯಿತು ಇನ್ನೊಂದು ಸತಿ ಮಾಡಲ್ಲ ಅಂತ ಹೇಳ್ರಿ. ಮನುಷ್ಯ ಜೀವನದಲ್ಲಿ ಮೇಲೆ ಬರಬೇಕು ಅಂದರೆ ಎಲ್ಲರನ್ನೂ ಸಮನಾಗಿ ಪ್ರೀತಿಸ್ಬೇಕು. ಎಲ್ಲರೂ ಸಮನಾಗಿ, ಎಲ್ಲರೂ ನನ್ನ ಹಾಗೆ ಅಂತೇಳಿ ಪ್ರೀತಿಸ್ಬೇಕು. ಬಡವರು, ಶ್ರೀಮಂತರು ಅಥವಾ ಅಜ್ಞಾನಿಗಳು, ಜ್ಞಾನಿಗಳು ಆ ಥರ ಎಲ್ಲ ಏನೂ ಇಲ್ಲ. ನೀನು ಇವರು ಸರಿಗಿಲ್ಲ, ಇವರು ಅಜ್ಞಾನಿ, ಇವ್ರನ್ನ ಮ್ಯಾಚ್ ಆಗಲ್ಲ ಅಂದರೆ ದೂರ ಇರು, ಅವರಿಂದ ದೂರ ಇರು. ನಿನಗೆ ಯಾರು ಸರಿ ಹೊಂದುತ್ತಾರೋ ಅವ್ರ ಜೊತೆಗೆ ಇದು ಮಾಡು, ಜೀವನ ಮಾಡು, ಹೊಂದ್ಕೋ. ಆದರೆ ಎಲ್ಲರನ್ನೂ ಸಮನಾಗಿ ಕಾಣು. ಅಜ್ಞಾನಿ ಅವಿವೇಕಿ ಅಂತ ಡಿಸೈಡ್ ಮಾಡೋದು ನೀನು. ಆದರೆ ಅವರೇನು ಅಜ್ಞಾನಿಗಳು ಆಗಿರಲ್ಲ, ಅವಿವೇಕಿಗಳಾಗಿರಲ್ಲ. ಯಾಕಂದರೆ ನಿನಗೆ ಮ್ಯಾಚ್ ಆಗದೇ ಇದ್ದರೆ ನೀನು ಅವ್ರನ್ನ ಅಜ್ಞಾನಿಗಳು ಅವಿವೇಕಿಗಳು ಅಂತ ಡಿಸೈಡ್ ಮಾಡಿಬಿಡ್ತೀಯ. ಈಗ ನೀನು ಕರ್ನಾಟಕ ರಾಜ್ಯದಿಂದ ಗುಜರಾತ್ ರಾಜ್ಯಕ್ಕೆ ಹೋಗು, ಅಲ್ಲಿ ಗುಜರಾತಿ ಭಾಷೆ ಮಾತಾಡ್ತಾರೆ, ನಿನಗೆ ಬರಲ್ಲ ಅಂತ ಇಟ್ಕ. ನಿನಗೆ ಗುಜರಾತಿ ಭಾಷೆ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲಲ್ಲ, ಅವರು ನಿನ್ನೇನು ತಿಳ್ಕೊತಾರೆ, ಹುಚ್ಚ, ಅವಿವೇಕಿ, ಅಜ್ಞಾನಿ ಅಂತ ತಿಳ್ಕೊತಾರೆ. ನೀನು ಗುಜರಾತ್ ಭಾಷೆ ಮಾತ್ರ ಬರಲ್ಲ ಅಷ್ಟೇ ನಿನಗೆ. ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟೇ ನಿನಗೂ ಗೊತ್ತಿರುತ್ತೆ. ಈಗ ನೀನು ಅಸ್ಸಾಂಗೆ ಹೋಗು, ಅಸ್ಸಾಂನಲ್ಲಿ ಹೋದಾಗ ಅವ್ರು ಹೇಳೋದು ನಿನಗೆ ಅರ್ಥ ಆಗಲ್ಲ, ನೀನು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಆದರೆ ಅವ್ರು ಅನ್ಕೋತಾರೆ ನೀನೊಬ್ಬ ಹುಚ್ಚ, ಅವಿವೇಕಿ, ಅಜ್ಞಾನಿ ಅಂತ. ಆದರೆ ನಿನಗೆ ಕೇವಲ ಭಾಷೆ ಒಂದು ಬರಲ್ಲ ಅಷ್ಟೇ. ಬಟ್ ಅವರು ಏನಿದೆಯೋ ತಲೆ ಒಳಗೆ, ನಿನ್ನ ತಲೆ ಒಳಗೂ ಅದೇ ಇದೆ. ಅವ್ರಿಗೇನು ಮನಸ್ಸಿದೆಯೋ ನಿನ್ನ ಮನಸ್ಸು ಹಾಗೇ ಇದೆ. ಅವ್ರು ಹೆಂಗಿದಾರೋ ಒಳ್ಳೆಯವರು, ನೀನು ಹಂಗೆ ಒಳ್ಳೆಯವನಾಗೇ ಇರ್ತೀಯ. ಆದರೆ ನೋಡೋ ದೃಷ್ಟಿ ಬೇರೆ. ಅದಕ್ಕೆ ನೋಡೋ ದೃಷ್ಟಿ ಅಂದರೆ ಜ್ಞಾನ ಬೇಕು. ಜ್ಞಾನ ಇದ್ರೇ ನೀವು ನೋಡೋ ದೃಷ್ಟಿ ಚೆನ್ನಾಗಿರೋದು. ನೀನು ಎಲ್ಲದನ್ನು ಕೆಟ್ಟದ್ದಾಗೆ ನೋಡಿದರೆ ಕೆಟ್ಟದ್ದಾಗೆ ಕಾಣುತ್ತೆ, ಕೆಟ್ಟ ಭಾವನೆಗಳೇ ಬರ್ತವೆ, ಕೆಟ್ಟ ಆಲೋಚನೆಗಳೇ ಬರ್ತವೆ, ಕೆಟ್ಟದ್ದೇ ಘಟನೆಗಳು ನಡೀತವೆ. ನೀನು ನೋಡೋ ಇದು ಒಳ್ಳೆ ರೀತಿ ಇರಬೇಕು, ಒಳ್ಳೆ ಭಾವನೆ, ಒಳ್ಳೆ ಆಲೋಚನೆ. ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಅವರಿಗೆ ಜೀರ್ಣಶಕ್ತಿನೇ ಇರಲ್ಲ. ಬೇಕಾದಷ್ಟು ದುಡ್ಡಿರುತ್ತೆ, ತಿನ್ನೋಕ್ಕೇನು ಕಮ್ಮಿ ಇರಲ್ಲ, ಆದರೆ ಜೀರ್ಣಶಕ್ತಿ ಇರಲ್ಲ. ಅವ್ರೇನು ಮಾಡ್ತಾರೆ, ಒಳ್ಳೊಳ್ಳೆ ಪದಾರ್ಥಗಳನ್ನ ಸೇವನೆ ಮಾಡ್ತಾರೆ. ಕೆಲವೊಂದು ಆಹಾರಗಳು ನಿಧಾನಕ್ಕೆ ಡೈಜೆಸ್ಟ್ ಆಗ್ತವೆ, ಕೆಲವೊಂದು ಆಹಾರಗಳು ಬೇಗನೆ ಡೈಜೆಸ್ಟ್ ಆಗ್ತವೆ. ಅದ್ರ ಬಗ್ಗೆ ಯಾರಿಗೂ ಕಲ್ಪನೆ ಇರಲ್ಲ. ಅವು ಏನೇನೋ ತಿಂದುಬಿಡ್ತಾರೆ, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ಏನೇನೋ ಈ ಬೇರೆ ಹಣ್ಣುಗಳು, ತರಕಾರಿಗಳು ತಿಂದುಬಿಡ್ತಾರೆ. ತಿಂದ ಮೇಲೆ ದೇಹ ಏನು ಮಾಡುತ್ತೆ, ಅದು ಬಿಸಾಕಲ್ಲ. ದೇಹಕ್ಕೆ ಬೇಕಾಗಿರೋ ಅಂಶ ಇರುತ್ತೆ ಅದರಲ್ಲಿ. ಆದರೆ ಆ ಜೀರ್ಣ ಮಾಡ್ಕೊಳ್ಳೋ ಕ್ರಿಯೆ ಇದೆಲ್ಲ ಸ್ಲೋ ಆಗಿ ಆಗ್ತಾ ಇರುತ್ತೆ. ಎಷ್ಟು ಸ್ಲೋ ಆಗಿ ಅವರು ಸುಮ್ಮನೆ ಮೇಲೆ 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 ಫುಲ್ಲು ಪವರ್ಫುಲ್ ಆಹಾರಗಳನ್ನ ತಿಂದುಬಿಡ್ತಾರೆ. ಅದೇನಾಗುತ್ತೆ, ದೇಹದಲ್ಲಿ ಸ್ಟೋರ್ ಆಗುತ್ತೆ, ನಿಧಾನಕ್ಕೆ ಅದು ಡೈಜೆಸ್ಟ್ ಆಗುತ್ತೆ. ಆ ಡೈಜೆಸ್ಟ್ ಆಗೋದಕ್ಕೆ ಏನು ಶಕ್ತಿ ಬೇಕೋ ಆ ಶಕ್ತಿ ಡೈಜೆಸ್ಟ್ ಆಗೋಕ್ಕೂ ಬಿಡಲ್ಲ. ಬೇರೆ ಕೆಲಸಗಳು ಮಾಡಿ, ವ್ಯಾಯಾಮಗಳು ಮಾಡಿ, ಅವು ಇವು ಮಾಡಿ ಶಕ್ತಿ ಎಲ್ಲ ಖರ್ಚು ಮಾಡಿಬಿಡ್ತಾರೆ. ನಾನು ಹೇಳೋದು ಏನು ಅಂತಂದರೆ, ಈಗ ದೇಹದ ಒಳಗಡೆ ಜೀರ್ಣಶಕ್ತಿ ಇದೆ. ಜೀರ್ಣಶಕ್ತಿ ಎಷ್ಟಿದೆಯೋ ಅಷ್ಟೇ ಊಟ ಮಾಡಬೇಕು. ನೀನು ಒಂದು ವೇಳೆ ಶಕ್ತಿ ನಾಶ ಮಾಡಿಕೊಂಡು ದಿನ ಶಕ್ತಿ ನಾಶ ಮಾಡ್ಕೊತಾ ಇದ್ದರೆ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಆಗ ನಿನ್ನ ಆಹಾರ ಸೇವನೆ ಕೂಡ ಅಲ್ಲಿ ಏನಾಗುತ್ತೆ ಅಂತಂದರೆ, ಆಹಾರ ಕಡಿಮೆ ಊಟ ಮಾಡಲ್ಲ. ಯಾಕಂದರೆ ನಿನಗೆ ಇದು ಅವಶ್ಯಕತೆ ಇರುತ್ತೆ, ಶಕ್ತಿ ಅವಶ್ಯಕತೆ ಇರುತ್ತೆ, ಜಾಸ್ತಿ ತಿನ್ನಬೇಕು ಅನಿಸುತ್ತೆ. ಆದರೆ ಅದನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ಅವು ಏನಾಗುತ್ತೆ ಅಂತಂದರೆ ಅದು ಅನೇಕ ರೋಗಗಳಿಗೆ ಕಾರಣ ಆಗುತ್ತೆ. ಯಾಕೆ ಅನೇಕ ರೋಗಗಳಿಗೆ ಕಾರಣ ಆಗುತ್ತೆ ಅಂದರೆ, ಈ ನಿಂತು ನೀರು ಕೆಟ್ಟೋಗುತ್ತಲ್ಲ, ಹಾಗೆ ಆಹಾರ ಜಾಸ್ತಿ ದಿನ ಜೀರ್ಣ ಆಗ್ದಂಗೆ ದೇಹದಲ್ಲಿದ್ದರೆ ಅದು ಕೆಟ್ಟೋಗ್ಬಿಡುತ್ತೆ.
ಕೆಲವರು ಜೀರ್ಣ ಅಂದರೆ ಹೊಟ್ಟೆ ಒಳಗಡೆ ಊಟ ಮಾಡಿದ ತಕ್ಷಣ ಕರಗಿ ಹೋಗ್ಬಿಟ್ಟು ಜೀರ್ಣ ಅಂತ ತಿಳ್ಕೊತಾರೆ. ಅದಲ್ಲ, ರಕ್ತನೂ ಜೀರ್ಣ ಆಗಬೇಕು, ಮಾಂಸಖಂಡಗಳು ಜೀರ್ಣ ಆಗಬೇಕು, ಕೊಬ್ಬು ಜೀರ್ಣ ಆಗಬೇಕು, ಮೂಳೆ ಜೀರ್ಣ ಆಗಬೇಕು, ಮಜ್ಜೆ ಜೀರ್ಣ ಆಗಬೇಕು, ಎಲ್ಲ ಸಪ್ತಧಾತುಗಳು ಜೀರ್ಣ ಆಗಬೇಕು. ಆವಾಗ ಆಹಾರ ಜೀರ್ಣ ಆಗುತ್ತೆ. ಆಹಾರ ಜೀರ್ಣ ಅಂದರೆ ಏನು? ಏನು ತಿಂದೇಟಿಗೆ ಅದು ಭಸ್ಮ ಆಗುತ್ತೆ ತಾನೆ. ಅಂದರೆ ಅದಕ್ಕೆ ಎಲ್ಲಿಂದ ಬರುತ್ತೆ ಶಕ್ತಿ? ಸಪ್ತಧಾತುಗಳಿಂದಲೇ ಬರೋದು. ಸಪ್ತಧಾತುಗಳು ಕೂಡ ಜೀರ್ಣ ಆಗಬೇಕು. ಅಂದರೆ ರಕ್ತ ಶುದ್ಧಿ ಆಗಬೇಕು, ರಕ್ತದಲ್ಲಿರ್ತಕ್ಕಂಥ ಕಲ್ಮಶಗಳೆಲ್ಲ ತೆಗಿಬೇಕು, ರಕ್ತ ಮಾಂಸಖಂಡವಾಗಿ ಮಾರ್ಪಾಟಾಗಬೇಕು. ಅದಕ್ಕೆಲ್ಲ ಸಮಯ ತಗೊಳುತ್ತೆ. ಮತ್ತು ರಕ್ತನೇ ಭಾಳ ಇಂಪಾರ್ಟೆಂಟು. ಜೀರ್ಣಶಕ್ತಿ ಅಂದರೆ ರಕ್ತ, ಪ್ರಾಣಶಕ್ತಿ ಅಂದರೆ ರಕ್ತ, ಬುದ್ಧಿಶಕ್ತಿ ಅಂದರೆ ರಕ್ತ. ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗಬಾರ್ದು, ರಕ್ತ ಕಲುಷಿತ ಆಗಬಾರ್ದು. ಎಲ್ಲದಕ್ಕೂ ಮುಖ್ಯ ಕಾರಣ ರಕ್ತನೇ. ರಕ್ತ ನಾಶ ಆಗಬಾರ್ದು. ರಕ್ತ ನಾಶ ನೂರಾರು ಕಾರಣಗಳಿಂದ ಆಗುತ್ತೆ. ಆದರೆ ಏನು ಮಾಡಿದರೆ ನಾಶ ಆಗುತ್ತೆ, ಏನು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕಲ್ತ್ಕೋಬೇಕು. ಗುರುಗಳ ಕಡೆಯಿಂದ, ತಂದೆ ತಾಯಿ ಕಡೆಯಿಂದ ಕಲ್ತ್ಕೋಬೇಕು. ಈಗ ನಾವು ಒಳ್ಳೆಯದು ಅಂಥೇಳಿ ಒಂದು ಪಟ್ಟಿ ಮಾಡಿದರೆ ಅದರಲ್ಲಿ ಏನು ಬರ್ತವೆ ವಿಷಯಗಳು, ಅವು ದೇಹದ ಒಳಗಡೆಯಿಂದ ಬರ್ತಕ್ಕಂಥ ವಿಷಯಗಳು. ದೇಹದ ಒಳಗಡೆಯಿಂದ ಹೆಂಗೆ ಬರ್ತಾವವು ಅಂತಂದರೆ, ನಮ್ಮ ದೇಹದಲ್ಲಿ ಶಕ್ತಿ ಇದ್ರೇ ಅವೆಲ್ಲ ಬರ್ತವೆ. ಈಗ ನಮ್ಮ ದೇಹದ ಒಳಗಡೆ ಶಕ್ತಿ ಇಲ್ಲ ಅಂದರೆ ಒಳ್ಳೆಯದು ಬರೋದಿಲ್ಲ. ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ, ಮನುಷ್ಯನಿಗೆ ಒಳ್ಳೆ ಗುಣಗಳು, ಒಳ್ಳೆ ಬುದ್ಧಿ, ಒಳ್ಳೆ ನಡತೆ ಬರಬೇಕು ಅಂದರೆ ಶಕ್ತಿ ಸಂಪನ್ನರಾಗಿರಬೇಕು, ಪುರುಷರಾಗಲಿ ಮಹಿಳೆಯರಾಗಲಿ. ಶಕ್ತಿ ನಾಶ ಮಾಡಿಕೊಂಡ್ರೆ ಕೆಟ್ಟ ಬುದ್ಧಿ, ಕೆಟ್ಟ ಗುಣಗಳು ಬರ್ತವೆ. ಇದರ ಅರ್ಥ ಏನು ಅಂತಂದರೆ, ಈಗ ನಾವು ಶಕ್ತಿಯನ್ನು ಸಂಪಾದನೆ ಮಾಡಿದರೆ ನಮ್ಮ ದೇಹ ಕ್ಲಾಕ್ ವೈಸ್ ಕೆಲಸ ಮಾಡುತ್ತೆ. ಯಾವಾಗ ನಮ್ಮ ದೇಹ ಕ್ಲಾಕ್ ವೈಸ್ ಕೆಲಸ ಮಾಡುತ್ತೆ, ಆವಾಗ ಒಳ್ಳೆಯ ಗುಣಗಳು, ಒಳ್ಳೆಯ ಬುದ್ಧಿ, ಒಳ್ಳೆಯ ಉತ್ಸಾಹ, ಉಲ್ಲಾಸ, ಒಳ್ಳೆಯವೆಲ್ಲ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಶಕ್ತಿ ನಾಶ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಕೆಲಸ ಮಾಡುತ್ತೆ ನಮ್ಮ ದೇಹ. ಆವಾಗ ಏನಾಗುತ್ತೆ, ಕೆಟ್ಟ ಬುದ್ಧಿ, ಕೆಟ್ಟ ಗುಣಗಳು ಬರುತ್ತೆ. ಈಗ ನಾವು ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ. ನಮಗೆ ಪಾಸಿಟಿವ್ ಎನರ್ಜಿ ಅಂತಂದರೆ ನಮ್ಮ ದೇಹದಲ್ಲಿ ಒಂದು ನಾರ್ಮಲ್ ಲೆವೆಲ್ಲು ಎನರ್ಜಿ ಇರುತ್ತೆ. ಅಂದರೆ ನಮ್ಮ ದೇಹಕ್ಕೆ ಏನೇನು ಬೇಕು ಕೆಲಸ ಮಾಡೋದಕ್ಕೆ ಆ ಶಕ್ತಿ, ಅದಕ್ಕಿಂತ ಜಾಸ್ತಿ ಇದ್ದರೆ ಅದು ಪಾಸಿಟಿವ್ ಎನರ್ಜಿ. ಆ ಲೆವೆಲ್ಗಿಂತ ಕಡಿಮೆ ಇದ್ದರೆ ಅದು ನೆಗೆಟಿವ್ ಎನರ್ಜಿ. ಈಗ ನಾವು ಶಕ್ತಿಯನ್ನು ನಾಶ ಮಾಡಿದಾಗ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ನೆಗೆಟಿವ್ ಎನರ್ಜಿ ಕೆಲಸ ಏನಪ್ಪ ಅಂತಂದರೆ ನಾಶ ಮಾಡೋದು, ದೇಹ ಮತ್ತು ಮನಸ್ಸನ್ನು ನಾಶ ಮಾಡೋದು. ಅದೇ ಪಾಸಿಟಿವ್ ಎನರ್ಜಿ ಅಂದರೆ ಶಕ್ತಿ ನೀನು ಹೆಚ್ಚು ಉತ್ಪತ್ತಿ ಮಾಡಿ ಸಂರಕ್ಷಣೆ ಮಾಡಿದರೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಈ ಪಾಸಿಟಿವ್ ಎನರ್ಜಿ ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ ಒಳ್ಳೆ ಆಲೋಚನೆಗಳು, ಒಳ್ಳೆ ಗುಣಗಳು ಬರ್ತವೆ. ಈಗ ಪಂಚೇಂದ್ರಿಯಗಳು ಇದಕ್ಕೆಲ್ಲ ಕಾರಣ. ನಮ್ಮ ದೇಹದಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಪಂಚೇಂದ್ರಿಯಗಳು ಶುದ್ಧವಾಗಿರಬೇಕು. ನೆಗೆಟಿವ್ ಎನರ್ಜಿ ಬರಬೇಕಂದ್ರೆ ಪಂಚೇಂದ್ರಿಯಗಳು ಅಶುದ್ಧವಾಗಿರಬೇಕು. ಈಗ ನಾವು ಎಲ್ಲದಕ್ಕೂ ಪಂಚೇಂದ್ರಿಯಗಳೇ ಕಾರಣ. ನಾವು ಯಾವ ರೀತಿ ತರಬೇತಿ ಕೊಡ್ತೀವಿ ಪಂಚೇಂದ್ರಿಯಗಳಿಗೆ, ಅದ್ರ ಮೇಲೆ ನಮ್ಮ ಇದು ಡಿಪೆಂಡ್ ಆಗಿರುತ್ತೆ. ಈಗ ನಾವು ಏನು ಅನ್ಕೊಂತೀವೋ ಅದು ಮಾಡ್ತೀವಿ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿರಿ, ನಾವು ಏನು ಅನ್ಕೊಂತೀವೋ ಅದು ಮಾಡ್ತೀವಿ. ಈ ಅಂದ್ಕೊಳೋದು ಅಂದರೆ ಏನು ಗೊತ್ತಾ, ಅದು ರಿಪೀಟೆಡ್ಲಿ ಆಲೋಚನೆಗಳು ಬರ್ತಾವಲ್ಲ, ಅದು ಅಂದ್ಕೊಳೋದು. ಆಲೋಚನೆಗಳು ಪಂಚೇಂದ್ರಿಯದಿಂದ ಬರುತ್ತೆ. ಈ ಅಂದ್ಕೊಳೋದೆಲ್ಲ ಪಂಚೇಂದ್ರಿಯಗಳಿಂದಲೇ ಬರೋದು. ಈ ಜ್ಞಾನೇಂದ್ರಿಯಗಳಿಂದ, ಪಂಚೇಂದ್ರಿಯಗಳಂದರೆ ಜ್ಞಾನೇಂದ್ರಿಯಗಳೇ, ಜ್ಞಾನೇಂದ್ರಿಯಗಳಿಂದ ಜ್ಞಾನ ಹೆಚ್ಚಾಗುತ್ತೆ. ಯಾವ ರೀತಿ ಜ್ಞಾನ ಹೆಚ್ಚಾಗುತ್ತೆ ಆ ರೀತಿ ದೇಹದಲ್ಲಿ ಅಂಗಾಂಗಗಳು ಕೆಲಸ ಮಾಡುತ್ತೆ. ಅದಕ್ಕೆ ಜ್ಞಾನೇಂದ್ರಿಯಗಳಿಂದ ನಾವು ಒಳ್ಳೆಯದನ್ನು ಫೀಡ್ ಮಾಡಬೇಕು. ಜ್ಞಾನೇಂದ್ರಿಯಗಳಿಗೆ ಒಳ್ಳೆಯ ತರಬೇತಿಯನ್ನು ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಆಧ್ಯಾತ್ಮನ ಅಭ್ಯಾಸ ಮಾಡ್ತಾಯಿಲ್ಲ, ಗುರುಗಳ ಹತ್ರ ಹೋಗ್ತಾ ಇಲ್ಲ, ಭಕ್ತಿ ಮಾರ್ಗ ಅನುಸರಿಸ್ತಾ ಇಲ್ಲ, ಮನುಷ್ಯನ ದೇಹದ ಒಳಗಿನ ಪ್ರಪಂಚನ ಶುದ್ಧವಾಗಿ ಇಟ್ಕೊತಾ ಇಲ್ಲ, ದೇಹದ ಒಳಗಿನ ಪ್ರಪಂಚದ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ನಮ್ಮ ದೇಹದ ಒಳಗಡೆ ಎಂತೆಂಥ ವ್ಯಾಲ್ಯೂಯಬಲ್ ಮೆಟೀರಿಯಲ್ಸ್ ಇದ್ದಾವೆ, ಎಂಥ ಬೆಲೆ ಬಾಳುವ ವಸ್ತುಗಳಿದ್ದಾವೆ ಅಂತ
ಯೋಚನೆ ಮಾಡ್ತಾ ಇಲ್ಲ. ದೇಹದ ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್ಸು, ಮಿಷಿನರೀಸು ಅಥವಾ ಅಂಗಾಂಗಗಳು ಅಥವಾ ಇನ್ನೂ ಏನಾದರೂ ನೀವು ಅಂದ್ಕೊಳ್ಳಿ, ದೇಹದ ಒಳಗಡೆ ಏನಿದೆಯಲ್ಲ ಪ್ರಪಂಚದಲ್ಲಿ ಕೆಲಸ ಮಾಡ್ತಾವಲ್ಲ, ಅವಕ್ಕೆಲ್ಲವಕ್ಕೂ ಒಳ್ಳೆ ಶುದ್ಧವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅದು ಜ್ಞಾನೇಂದ್ರಿಯಗಳ ಕರ್ತವ್ಯ. ಮನುಷ್ಯ ಬೀಜ ಅಂದರೆ ಒಂದು ಬೀಜ ತಯಾರಾಗಬೇಕಾದ್ರೆ ಅದು ಸತ್ಪ್ರಜೆಗಳನ್ನು ಉತ್ಪತ್ತಿ ಮಾಡುವಂಥ ಬೀಜವನ್ನು ತಯಾರು ಮಾಡಬೇಕು. ಗರ್ಭಕೋಶದಲ್ಲಿ ಮಗು ಬೆಳಿಬೇಕಾದ್ರೆ ತಾಯಿಯು ಮಗುವಿಗೆ ಒಳ್ಳೊಳ್ಳೆ ಆಲೋಚನೆಗಳನ್ನು ಫೀಡ್ ಮಾಡಬೇಕು. ತಾಯಿ ಏನು ಆಲೋಚನೆ ಮಾಡ್ತಾಳೆ, ಮಗು ಅದೇ ಆಲೋಚನೆ ಬರುತ್ತೆ. ಮದುವೆ ಆಗೋದಕ್ಕಿಂತ ಮುಂಚೆ ತಂದೆ ತಾಯಿಗಳು ಜ್ಞಾನೇಂದ್ರಿಯಗಳನ್ನು ಯಾವ ಥರ ಇಟ್ಕೊಂಡಿರ್ತಾರೆ ಅದೇ ಥರ ಒಂದು ಮಗುವನ್ನು ಸೃಷ್ಟಿ ಮಾಡ್ತಾರೆ. ಅದೇ ಜ್ಞಾನ ಮಗುವಿಗೆ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ವಿವಾಹ ಪೂರ್ವದಲ್ಲಿ ಜ್ಞಾನೇಂದ್ರಿಯಗಳನ್ನು ಶುದ್ಧವಾಗಿಟ್ಕೋಬೇಕು, ಶಕ್ತಿಶಾಲಿಯಾಗಿರಬೇಕು, ಪಾಸಿಟಿವ್ ಎನರ್ಜಿನ ಇಟ್ಕೋಬೇಕು, ಮೇಂಟೈನ್ ಮಾಡಬೇಕು. ಮತ್ತು ಮಗು ಒಳ್ಳೆ ಬೀಜವನ್ನು ಉತ್ಪತ್ತಿ ಮಾಡಬೇಕು. ಮತ್ತು ಗರ್ಭಕೋಶದಲ್ಲಿರುವಾಗ ಒಳ್ಳೆ ಜ್ಞಾನವನ್ನು ಕೊಡಬೇಕು ಮಕ್ಕಳಿಗೆ. ಮತ್ತು ಮಕ್ಕಳು ಹುಟ್ಟಿದ ಮೇಲೆ ಅವು ನೋಡಿ ಕೇಳಿ ಕಲಿತವೆ, ಜ್ಞಾನೇಂದ್ರಿಯಗಳಿಂದ ಕಲಿತವೆ. ಅದಕ್ಕೆ ಶುದ್ಧವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಮತ್ತು ಸಮಾಜದಲ್ಲಿ ಪರಿಸರ ಶುದ್ಧವಾಗಿರಬೇಕು. ಇದು ಕುಟುಂಬದಲ್ಲಿ, ಸಮಾಜದಲ್ಲಿ ಪರಿಸರ ಶುದ್ಧವಾಗಿರಬೇಕು. ಚಿಕ್ಕ ಮಕ್ಕಳು ಪರಿವರ್ತನೆ ಆಗ್ತಾರೆ. ಶುದ್ಧವಾದ ಜ್ಞಾನ ಕೊಟ್ಟರೆ ಶುದ್ಧವಾಗಿ ಜೀವನ ಶುದ್ಧವಾಗಿರುತ್ತೆ. ಅಶುದ್ಧವಾದ ಜ್ಞಾನ ಕೊಟ್ಟರೆ ಜೀವನ ಅಶುದ್ಧವಾಗಿರುತ್ತೆ. ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಿ ಊಟ ಮಾಡಿರಿ. ಫ್ರೀಯಾಗಿ ಹಣ ಬರುತ್ತೆ ಅಂದರೆ ಅದರಿಂದ ನೀವು ಬದುಕೋದಕ್ಕೆ ಕಲಿಬೇಡ್ರಿ. ಕೆಲವರು ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಆಸ್ತಿ ಮಾಡಿರ್ತಾರೆ, ಅಜ್ಜಿ ತಾತಂದರು ಸಿಕ್ಕಾಪಟ್ಟೆ ಆಸ್ತಿ ಮಾಡಿರ್ತಾರೆ, ಬೇಕಾದಷ್ಟು ದುಡ್ಡಿರುತ್ತೆ. ಅದರಿಂದ ಅವರು ಯಾವ ಕೆಲಸನೂ ಮಾಡಲ್ಲ, ಕಷ್ಟಪಟ್ಟು ದುಡಿಯಲ್ಲ, ಹಣ ಬರ್ತಾ ಇರುತ್ತೆ. ಅದನ್ನು ದುರುಪಯೋಗ ಮಾಡ್ಕೊತಾರೆ. ಜೀವನ ಪರ್ಯಂತ ಅವರು ಯಾವ ಕೆಲಸನೂ ಮಾಡಲ್ಲ. ಬಾಲ್ಯದಲ್ಲಿ ನಾವು ಕೆಲಸ ಕೊಡಲಿಲ್ಲ ಅಂದರೆ ಜೀವನ ಪರ್ಯಂತ ಯಾವ ಕೆಲಸನೂ ಮಾಡಲ್ಲ. ಕೆಲವರು ತಂದೆ ತಾಯಿಗಳು ಪ್ರಿಸ್ಟೇಜ್ ಇಶ್ಯೂ, ಮರ್ಯಾದೆ ಪ್ರಶ್ನೆ ಅಂತ ಮಕ್ಕಳಿಗೆ ಕಷ್ಟನೇ ಗೊತ್ತಿಲ್ದಂಗೆ ಬೆಳೆಸ್ತಾರೆ. ಆ ಥರ ಮಾಡಿದಾಗ ನೀವು ಬದುಕಿರೋವರೆಗೂ ನಿಮ್ಮ ಮಕ್ಕಳು ಕಷ್ಟ ಅನುಭವಿಸಲ್ಲ. ನೀವು ಸತ್ತ ಮೇಲೆ ನಿಮ್ಮ ಮಕ್ಕಳು ತುಂಬ ಕಷ್ಟ ಅನುಭವಿಸ್ತಾರೆ. ಅದು ಕಷ್ಟ ಅನ್ನೋದು ಜೀವನದಲ್ಲಿ ಬಂದೇ ಬರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ನೀನು ಕೊಡಲಿಲ್ಲ ತರಬೇತಿ ಅಂದ್ರೂ ಅದು ತಾನಾಗೆ ಬಂದು ತರಬೇತಿ ಕೊಡುತ್ತೆ. ಅದಕ್ಕೆ ಏನು ಮಾಡಬೇಕು, ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳಿಗೆ ತುಂಬ ಕಷ್ಟದಿಂದ ಬೆಳೆಸಬೇಕು. ಕಷ್ಟ ಗೊತ್ತಾಗಬೇಕು ಮಕ್ಕಳಿಗೆ. ಅನ್ನ ಆಹಾರದ ಬೆಲೆ ಗೊತ್ತಾಗಬೇಕು. ಬಡತನ ಶ್ರೀಮಂತಿಕೆ ವ್ಯತ್ಯಾಸ ಗೊತ್ತಾಗಬೇಕು. ಆ ಥರ ಮಕ್ಕಳಿಗೆ ಬೆಳೆಸಬೇಕು. ಕೆಲವರು ಮಕ್ಕಳು ಶ್ರೀಮಂತರಾಗೆ ಬೆಳೆಸ್ತಾರೆ. ಅವರು ಬಡತನ ಅಂದರೆ ಗೊತ್ತಿರೋದಿಲ್ಲ. ಆದರೆ ಅವ್ರು ಮುಂದೊಂದು ದಿನ ತುಂಬ ಬಡವರಾಗಿಬಿಡ್ತಾರೆ. ಆ ಒಂದು ತಿಳುವಳಿಕೆ ಜ್ಞಾನ ತಂದೆ ತಾಯಿಗಳಿಗೆ ಇರಬೇಕು. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ಉದ್ಯೋಗ ಕೊಡಿಸ್ಬೇಕು. ತಂದೆ ತಾಯಿ ನೆರಳಲ್ಲಿ ಬದುಕತಕ್ಕಂಥ ಮಕ್ಕಳಾಗೇ ಇರಲಿ, ಬೇರೆ ಯಾರಾದರೂ ಅಣ್ಣ ತಮ್ಮಗಳು ಅಕ್ಕ ತಂಗಿಯರಾಗಿರಲಿ, ಸ್ವಂತ ದುಡಿದು ತಿನ್ನೋದನ್ನು ಪ್ರಾಕ್ಟೀಸ್ ಮಾಡಿರಿ. ಸ್ವಂತ ದುಡಿದು ತಿನ್ನೋಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಕಷ್ಟಪಟ್ಟು ದುಡಿರಿ. ಆಮೇಲೆ ಹಣವನ್ನು ಎಷ್ಟು ದುಡಿತೀವೋ ಅಷ್ಟು ಹಣವನ್ನು ಖರ್ಚು ಮಾಡಬಾರ್ದು. 25 ಭಾಗ ಎಮರ್ಜೆನ್ಸಿಗೆ ಇಟ್ಕೋಬೇಕು, 25 ಭಾಗ ದಾನ ಮಾಡಬೇಕು. ಇನ್ನು 25 ಭಾಗ ಜೀವನ ಮಾಡೋದಕ್ಕೆ ಉಪಯೋಗಿಸ್ಬೇಕು. ಯಾವುದೇ ಕಾರಣಕ್ಕೂ ಹಣನ ದುಂದು ವೆಚ್ಚ ಮಾಡಬಾರ್ದು. ಪ್ಲ್ಯಾನ್ ಮಾಡಿ ಜೀವನ ಮಾಡಬೇಕು. ಮಾನವ ನಿರ್ಮಿತ ವ್ಯವಸ್ಥೆಯಲ್ಲಿ ಎಲ್ಲವೂ ಮಾನವನಿಗೆ ಅನುಕೂಲವಾದ ರೀತಿಯಲ್ಲೇ ಇರಬೇಕು. ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ, ದೇಹದ ಒಳಗಡೆ ಒಳ್ಳೆಯದಿದ್ದರೆ ಅದು ಪ್ರಕಟ ಆಗುತ್ತೆ, ಹೊರಗಡೆ ಕೂಡ ಒಳ್ಳೆಯದೇ ಪ್ರಕಟವಾಗುತ್ತೆ. ದೇಹದ ಒಳಗಡೆ ಕೆಟ್ಟದ್ದಿದ್ದರೆ ಅದು ಪ್ರಕಟವಾಗುತ್ತೆ ಹೊರಗಡೆ.
ತುಂಬ ಎಚ್ಚರಿಕೆಯಿಂದ ಜೀವನ ಮಾಡಬೇಕು. ಜೀವನ ಅನ್ನೋದು ಕಲಿಬೇಕು, ಹುಟ್ಟಿದಾಗಿಂದ ಸಾಯೋವರೆಗೂ. ಅದು ಒಂದೇ ಸತಿ ಕಲಿಯೋಂಥ ವಸ್ತು ಅಲ್ಲ, ಪ್ರತಿದಿನ ಕಲಿಬೇಕು. ಸಮಯ ಸಂದರ್ಭಕ್ಕನುಸಾರವಾಗಿ ಅವ್ರು ಮಾಡ್ತಕ್ಕಂಥ ಉದ್ಯೋಗ, ವ್ಯಾಪಾರ, ಕೆಲಸ, ಅದಕ್ಕೆ ತಕ್ಕಂತಹ ಆಚರಣೆಗಳು, ಅದಕ್ಕೆ ತಕ್ಕಂಥ ನಡವಳಿಕೆಗಳು ಅಭ್ಯಾಸ ಮಾಡಬೇಕು. ನಮ್ಮ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡ್ಗೆ ಹೋಗಬಾರ್ದು. ಎಲ್ಲ ಅವರವರ ಫೀಲ್ಡ್ನಲ್ಲೇ ಕೆಲಸ ಮಾಡಬೇಕು. ಅವರವರ ಫೀಲ್ಡಿಗೆ ತಕ್ಕಂಥ ಜ್ಞಾನವನ್ನು ಪಡಿಬೇಕು.